ಈ ದೃಶ್ಯದೊಳಗೆ ಆನಂದವನ್ನು ಹುಡುಕಿದ್ರೆ ಸಿಗ್ತೈತೇನ್ರಿ? ಈ ಶರೀರದಿಂದ ಇಂದ್ರಿಯಗಳ ಮುಖಾಂತರವಾಗಿ ವಿಷಯಗಳ ಸಂಪರ್ಕ ಹೋಗು ಮಾಡಿ ಸುಖ ಹೊಂದಬೇಕಂತ ನಿರಂತರ ಪ್ರಯತ್ನ ನಡೆಸೋಣ. ಇದರಿಂದ ಏನಾಗೈತಿ ಅನ್ನೋದನ್ನು ನೀವು ವಿಚಾರ ಮಾಡಿ ನೋಡ್ಕೊಳ್ರಿ. ಮೇಲಿಂದ ಮೇಲೆ ಋಷಿಮುನಿಗಳು ನಮಗೆ ಇದರ ಎಚ್ಚರಿಕೆ ಕೊಟ್ಟುವಂತ ಬಂದಾರ. ಆದರೂ ಸುಧಾ ಆ ಕಡೆ ನಮಗೆ ಲಕ್ಷ್ಯ ಕೊಡಕ್ಕಾಗಿಲ್ಲ. ಈ ಇಂದ್ರಿಯ ಸಂಪರ್ಕ ಭೋಗ ಏನದ, ಇದು ದುಃಖದಾಯಕ ಐತಿವ ಸುಖದಾಯಕ ಐತಿವ ಅನ್ನೋದು ಹೊಳಿಬಲ್ದು ನಮಗೆ. ಈ ಇಂದ್ರಿಯ ಸಂಪರ್ಕ ಭೋಗದ ಮುಖಾಂತರ ಸುಖ ಸಿಕ್ಬಿಟ್ಟಿದ್ರೆ ಸುಖದ ಸಿಲ್ಕ ಐತಿ ನಂಗರೆ. ಮುಂಜಾನೆಯಿಂದ ಸಂಜೆ ತನಕ ಬರೇ ಇದ ವ್ಯವಹಾರ ನಡೆದದ್ದು. ಅದ್ರೊಳಗೆ ಸಿಗ್ತೈತೆ ಇದ್ರೊಳಗೆ ಸಿಗ್ತೈತೆ ಅಂತ ವ್ಯವಸಾಯ ನಡೆಸಿ ಈ ಕ್ರಮದಿಂದ ಸುಖ ಸಿಕ್ಕೈತೋ ಹೆಂಗ? ಯಾವಾಗ ವಿಚಾರ ಮಾಡೋರು ನೀವು? ಇದ್ರಾಗಿ ಸುಖ ಸಿಗುದಿಲ್ಲ ಅನ್ನೋದು ಹೊಳದೇ ಇಲ್ಲ ನಮಗೆ. ಏನ್ ಸಿಕ್ಕಿಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರಲ್ಲ. ಒಬ್ಬರ ಜಗತ್ತಿನ ಇತಿಹಾಸದೊಳಗೆ ಇದರಿಂದ ಸುಖ ಹೊಂದೇವು. ಮುಂಜಾನೆ ಸಂಜೆ ಮಟ್ಟ ಬರೇ ಇಲ್ಲದಲ್ಲಿ ಹುಡುಕಾಗತ್ತೆ. ವಿಷಯ ವಸ್ತುಗಳಲ್ಲಿ ಸುಖ ಹುಡುಕಾಗತ್ತೆ. ಅವುಗಳ ಸಂಗ್ರಹ, ಅವುಗಳ ಯಾಕ್ರಿ ಸಂಪರ್ಕ, ಬರೇ ಅದನ್ನು ಬಿಟ್ಟು ಮತ್ತೇನು ಮಾಡಾಕ್ತೀರಿ? ಯದ್ವ ತದ್ವ ಮಾಡಿದೆ, ಯದ್ವ ತದ್ವ ಹಾಕೊಂಡು ಇದ್ದಲ್ಲಿ ಬಿಟ್ಟು ಇಲ್ಲದಲ್ಲಿ ಹುಡುಕಿರ. ಅಂತರಂಗದಲ್ಲಿ ಇರುವುದನ್ನು ಬಹಿರಂಗದಲ್ಲಿ ಹುಡುಕಿರ. ಇಂದ್ರಿಯಗಳ ಮುಖಾಂತರ ಹುಡುಕುದು, ಅನುಭವದಿಂದ ಹೊಂದೋದನ್ನು ಇಂದ್ರಿಯಗಳ ಮುಖಾಂತರ ಹೊಂದಕ್ಕೆ ಸಾಧ್ಯತೆನು? ನಿನ್ನೊಳಿಗುವುದು ಅಂದಾರ, ವಿಷಯದೊಳಿಗುವುದು ಅಂದಿಲ್ಲ. ಅನುಭವದಿಂದ ನೋಡಂದಾರ, ಇಂದ್ರಿಯಗಳಿಂದ ನೋಡಂದಿಲ್ಲ. ನಾವು ಇಂದ್ರಿಯಗಳ ಮುಖಾಂತರ, ಕಣ್ಣಿನ ಮುಖಾಂತರ, ಕಿವಿ ಮುಖಾಂತರ, ನಾಲಿಗೆ ಮುಖಾಂತರ, ಚರ್ಮದ ಮುಖಾಂತರ, ಕಣ್ಣಿನ ಮುಖಾಂತರ ಇವನ್ನೆಲ್ಲ ಹೊಂದಬೇಕಂತ ನಿರಂತರ ಪ್ರಯತ್ನ ನಡೆಸಿ ಆ ಸುಳ್ಳು ಇಂದ್ರಿಯಗಳಿಗೆ ತೋರುವುದು ಸುಳ್ಳು. ಅದು ಸುಖ ಯಾವ ಇಂದ್ರಿಯಗಳಿಗೂ ಹತ್ತುದಿಲ್ಲ. ಕಣ್ಣಿಗೆ ಏನು ಹತ್ತತಿ? ರೂಪ ಹತ್ತತಿ, ಸುಖ ಏನಾಗತ್ತದ? ನಾಲಿಗೆಗೆ ಉಪ್ಪು ಖಾರ ಹೊಡಿಯತ್ತದ, ಸುಖ ಹತ್ತತಿ. ಕಿವಿಗೆ ಗಾಯನ ಹತ್ತತಿ, ಸುಖ ಹತ್ತದ. ನಾವು ಚರ್ಮಕ್ಕೆ ಸ್ಪರ್ಶ, ಮೆತ್ತಗೆ ಬಿರ್ಸು ಹತ್ತತಿ, ಸುಖ ಹತ್ತತಿ. ಸುಖ ಅನುಭವ ಗೋಚರದ, ಯಾವ ಇಂದ್ರಿಯಗಳಿಗೂ ಗೋಚರ, ವಾಂಗ್ ಮನಸ್ಸಿಗೆ ಗೋಚರವಾದದ್ದನ್ನು ನಾವು ವಾಣಿ ಮತ್ತು ಮನಸ್ಸುಗಳಿಗೆ ಅದರ ಮುಖಾಂತರ ಹುಡುಕಾಕ್ ಹೊಂಟೇವಿ. ಅವನು ಬಂದ್ ಮಾಡುವಂತ ಅನುಭವಗಳು ಹೇಳ್ತಾರ. ದನುತಿ ಸುಳನಿ ಅದರ ಬೆನ್ನು ಹತ್ತಿ ಅಂದ. ಮನಸ್ಸು ಮತ್ತು ಇಂದ್ರಿಯಗಳ ಮುಖಾಂತರ ಬೆನ್ನು ಹತ್ತಿ ನೀ ಎಲ್ಲ ಜನ್ಮ ಎಷ್ಟು ಹಾಳು ಮಾಡ್ಕೊಂಡಿ. ತಾನು ಅನೇಕವನು ಐತಿ. ಇವು ಸುಖ ಕೊಡ್ತೈತಿ ಅಂತ ಯಾರು ಹೇಳಿದ್ ನಿಮ್ಗೆ? ಕೊಟ್ಟೈತಿ ನೀವು ವಿಚಾರ ಮಾಡಿ ನೋಡಿದ್ರೆ ನಿಮ್ಗೆ ಹೊಳಿತೈತಿ. ಯಾವಾಗ ವಿಚಾರ ಮಾಡೋದಪ್ಪ ನೀನು? ಪುರುಷೊತ್ತಿಲ್ ಬಿಡ್ರಿ ನಮ್ಗಂತ. ಹೌದಿಲ್ಲ? ನಿನಗೆ ಕೊಡೋದು ಯಾವಾಗ, ನೀ ಮಾಡೋದು ಯಾವಾಗ? ಇದನ್ನು ವಿಚಾರ ಟೈಮ್ ಯಾವಾಗ ಕೊಡ್ಬೇಕು ನಿನಗೆ? ಈಗ ಮನುಷ್ಯನ ಜನ್ಮ ಇದ್ದಾಗ ಬಂದದ್ದ ಅದರ ಸಂಬಂಧ ನಾವು ಬಂದದ್ದಿಲ್ಲ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿ ಬಂದದ್ದು ಮನುಷ್ಯನ ಜನ್ಮಕ್ಕೆ ಇದ ಉದ್ದೇಶಕ್ಕಾಗಿ. ಈಗ ನೀ ಮಾಡ್ಕೊಂಡು ಇದರ ಲಾಭ ಮಾಡ್ಕೋತಿ, ಇಲ್ಲ ಅಂದ್ರೆ ದೊಡ್ಡ ಹಾನಿ ಅದನ್ನು. ಅದು ಪಶು ಪಕ್ಷಿಗಳ ಜನ್ಮದ ವಾಸನೆಗೆ ಅನುಗುಣವಾಗಿ ವರ್ತನ ನಡೆದೈತಿವೋ, ಈ ನೀವು ಮನುಷ್ಯನ ಜನ್ಮದ ಸಾರ್ಥಕ ಮಾಡ್ಕೊಳ್ಳೋ ಸಂಬಂಧ ಏನಾರ ಪ್ರಯತ್ನ ನಡೆದೈತಿ ನೋಡ್ಕೋ. ಬರೀ ಅವ ರೂಢಿ ವಾಸನ ಯಾರ್ಯಾರಿಗೆ ಆ ಪಶು ಜನ್ಮದ ವಾಸನ ಹಂಗ ನಡೆದಿರ್ತಾವ. ವಿಷಯ ಸಂಗ್ರಹ ಮಾಡೋದು, ವಿಷಯ ಭೋಗ ಮಾಡೋದು. ಇಷ್ಟ ಮಾಡಿದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ ಏನು ನಿಮಗೆ? ಮನುಜ ಕುಲದ ಜನನದ ಲಾಭ ಎದ್ರೊಳಗೈತೆ ಅಂದ್ರೆ ತನ್ನನ್ನು ತಿಳ್ಕೋದ್ರೊಳಗೆ. ನಿತ್ಯ ತನ್ನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡುವಂತ ಪ್ರಯತ್ನ ಎಷ್ಟು ಮಂದಿ ನಡೆಸಿವನು? ನಿಮಿತ್ತ ಕೇಳಿದ್ದನ್ನು ಹೊಳೆ ನೆನಪು ಸುಧಾ ಮಾಡೋದಿಲ್ಲ. ನೆನಪು ಮಾಡ್ಕೊಳಕ್ ವೇಳೆ ಇಟ್ಕೊಳ್ಳಿಲ್ಲ ಅಂದ್ರೆ ಕೇಳಿದ್ ಸುಧಾ ಹೋಗಿಬಿಡ್ತೈತಿ. ಅದಕ್ಕೆ ಅದ ವಿಧಿವತ್ತದೀತ ವೇದಾಂತ ನಿಷ್ಠಾಪರಣ ಆಗಿರ್ಬೇಕು ಅಂತ ಕ್ರಮ ಐತೆ. ಅದಕ್ಕೆ ಶ್ರವಣ ಮಾಡಿದ ಮ್ಯಾಗ ಮನನ ಮಾಡಬೇಕು. ಮನನ ಮಾಡಿದ್ರೆ ನಿಧಿಧ್ಯಾಸನ ಗಟ್ಟಿ ಆಕೈತಿ. ಯಾಕೆ ನಮಗೆ ಗಟ್ಟಿ ಆಗೋಲ್ಲ ಅಂದ್ರೆ ಕೇಳಿದ್ದನ್ನು ಹೊಳೆ ತಿರುಗಿ ನಾವು ವಿಚಾರ ಮಾಡೋದಿಲ್ಲ, ಅಲ್ಲೇ ಬಿಟ್ಟು ಬಿಡ್ತೇವೆ. ಮತ್ತೇನೈತಿ ನಮಗೆ ಏನು ಬೇಕಾಗೈತೆ ಅದರ ನೆನಪು ಮಾಡ್ತೀವಿ. ನಮಗಿದು ಬೇಕಾಗಿಲ್ಲ, ಸುಖ ಬೇಕಾಗಿಲ್ಲ, ನಮಗೆ ಸಾಮಾನು ಬೇಕಾಗ್ಯಾವ, ಸಾಮಾನುಗಳ ನೆನಪಿನಾಗ ಕಳಿತೀವಿ.
ಜಗತ್ತಿನ ಸಾಮಾನುಗಳು ಸುಖ ಕೊಡ್ತಾವಂತ ಬರೀ ಆ ಸಾಮಾನುಗಳ ನೆನಪಿನಾಗ ನಮ್ಮ ಆಯುಷ್ಯ ಎಲ್ಲ ಹೋಗುತ್ತೆ. ಅವು ಕೆಟ್ಟ ಹೊಕ್ಕವು, ಅವು ಅನಿತ್ಯದವನ್ನು ವಿಚಾರ ನಮಗೆ ಹೊಳಿ ಬಂದು ಆ ಇಂದ್ರಿಯಗಳಿಗೆ ಗೋಚರ ಆಗುವಂಥ ಸಾಮಾನುಗಳು ಏನದಾವಲ್ಲ ಅವು ಅನಿತ್ಯದವ, ದುಃಖ ಕೊಡ್ತಾವ ಅನ್ನೋ ವಿಚಾರ ನಮಗೆ ಯಾವಾಗ ಎಲ್ಲಿ ತನಕ ಹೊಳಿದಿಲ್ಲ ಅಲ್ಲಿ ತನಕ ನಾವು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗುದು. ಮಹಾತ್ಮ ಎಚ್ಚರಿಕೆ ಕೊಟ್ಕೊಂತ ಬಂದರೂ ಅದ್ರ ಕಡೆ ಖಬರಿಲ್ಲ ನಾವು. ಖಬರ್ಗೆಟ್ಟು ಬರೀ ಅದ ವ್ಯವಹಾರ, ಅಜ್ಞಾನ ಮುಸಿಬಿಟ್ಟತಿ ಮತ್ತು ಮೋಹಕ್ಕೆ ಬೀಳ್ತೇವೆ. ಏ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಇದ ಅವಕಾಶ. ಮನುಷ್ಯನ ಜನ್ಮ ಮೊದಲು ಅದನ್ನು ಮಾಡ್ಕೊ, ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡು. ಬರೀ ಅಜ್ಞಾನದ ಕಾರ್ಯದೊಳಗೆ ಬಿದ್ದು ಹೊಳ್ಳ್ಯಾಡಿದ್ರೆ ಏನು ಜನ್ಮಕ್ಕೆ ಬಂದದ್ದು ವ್ಯರ್ಥ. ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ. ಯಾಕೆ ಅಜ್ಞಾನದ ಕಾರ್ಯದೊಳಗೆ ಕಳೆದಿ ಕಾಲ. ಮಹಾತ್ಮರು ಎಚ್ಚರಿಕೆ ಕೊಟ್ಟರು, ಅದ್ರ ಕಡೆ ಗಮನ ಇಲ್ಲ. ನಿಜವಾದ ಆನಂದದ ಕಡೆ ಲಕ್ಷ್ಯ ಕೊಟ್ಟಾಗ ಅದು ನಮ್ಗೆ ಅದು ಅನುಭವ ಬರ್ತೈತಿ. ಯಾವುದನ್ನು ಕುರಿತು ನಮಗೆ ಬುದ್ಧಿ ಬದಲಾವಣೆ ಆಕೈತಿ ಅದು ಆನಂದ ಅಲ್ಲ. ಬದಲಾಗಬಾರ್ದು, ನಿನಗೆ ಚಂಚಲ ಆಗಬಾರ್ದು ಮನಸ್ಸು. ಏನು ಮನಸ್ಸು ಯಾವಾಗ ನಿಶ್ಚಲ ಆಕೈತಿ ಯಾವಾಗ ನಮಗೆ ಆನಂದದ ಸೂತ್ರ ಹತ್ತೈತಿ. ಮನಸ್ಸು ಯಾವಾಗ ನಿಶ್ಚಲ ಆಕೈತಿ ಅಂದ್ರೆ ಎಲ್ಲ ಬೇಡಿಕೆಗಳು, ವಿಷಯದ ವ್ಯಾಮೋಹ ಎಲ್ಲ ನಾಶ ಆದಾಗ ಮನಸ್ಸು ನಿಶ್ಚಲ ಆಕೈತಿ ನೋಡ್ರಿ. ಸ್ವಲ್ಪ ಉಳಿದಂತೆ ಅವನ್ನೆಲ್ಲ ನಾಶ ಮಾಡ್ಕೊ. ಬಯಕೆಗಳೇನದಾವ, ವಿಷಯದ ಆಶೆಯನ್ನ ಪೂರ್ಣ ನಾಶ ಮಾಡ್ಕೊಂಡಾಗ ಮನಸ್ಸು ನಿಶ್ಚಲ ಆಕೈತಿ. ನಿಶ್ಚಲ ವೃತ್ತಿಯೊಳಗೆ ಆನಂದ ಅನುಭವ ಬರ್ತದಲ್ಲ, ಆ ಆನಂದ ನಿಂದ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಬೇರೆ ಎಲ್ಲಿಂದಾರ ಅದನ್ನು ಪಡಿಬೇಕಾಗಿಲ್ಲ, ನಿನ್ನೊಳಗಿದ್ದದ್ದು. ನಿನ್ನೊಳಗಿದ್ದ ಆನಂದ ನಿನಗೆ ಅನುಭವ ಬರ್ತೈತಿ. ನಿನ್ನ ಆನಂದನ ಅದ, ಯಾವುದೇ ವಿಷಯ ವಸ್ತುಗಳ ಮುಖಾಂತರ ತೋರುವುದಲ್ಲದು. ನಾವು ಅದ್ರಾಗ ಸಿಗ್ತೈತೆ ಅಂತ ತಪ್ಪು ತಿಳುವಳಿಕಿಂತ ಅದ್ರ ಬೆನ್ನ ಹತ್ತಿ, ವಿಷಯ ವಸ್ತುಗಳು ಬೆನ್ನ ಹತ್ತಿ. ಆನಂದ ಅದು ಪರಿಣಾಮ ಹೊಂದುವುದಲ್ಲ. ಶರೀರ ಮೊದಲು ಮಾಡಿಕೊಂಡು ಎಲ್ಲ ದೃಶ್ಯ ಪದಾರ್ಥಗಳು ಪರಿಣಾಮ ಹೊಂದುವಂಥವು, ಬದಲಾವಣೆ ಹೊಂದವು. ಇದಕ್ಕಿದ್ದಂಗೆ ಇರುದಿಲ್ಲ ಅವು. ಈ ಶರೀರ ಇದಕ್ಕಿದ್ದಂಗೆ ಇರ್ತೈತಿನ? ಇರುದಿಲ್ಲ ಅಂದೇನು? ಇದ್ರಾಗ ಸುಖ ಹುಡುಕಾಕ ಉಂಟಿಯಲ್ಲ. ಜಗತ್ತಿನ ವಸ್ತುಗಳು ಯಾವುವು ಇದಕ್ಕಿದ್ದಂಗೆ ಇರುದಿಲ್ಲ. ಅದ್ರಾಗ ಸುಖ ಹುಡುಕಾದ್ರು ಎಲ್ಲರೂ ಮೂರ್ಖರು ಅಂದ. ಏನು ಬದಲಾಗಿದೆ? ಒಂದೇ ನಮೂನೆ ಇದ್ದಂಥ ವಸ್ತು ಯಾವುದೈತಿ ಅದು ಸುಖರೂಪವಾದದ್ದು. ಏನು ಅದು ಯಾವುದು ಅಂದ್ರೆ ನೀ ಏನಾರು ಬದಲಾವಣೆ ಆಗಿನ, ಅರಿವಿನಲ್ಲಿ ಏನಾರು ಬದಲಾವಣೆ ಆಗಿತ್ತನ? ಯಾವಾಗಲೂ ಇದ್ದದ್ದು ಎಲ್ಲವನ್ನ ಅರಿತಕ್ಕಂಥದ್ದು ಯಾವುದೈತಿ ಅದು ಸುಖರೂಪ ಐತಿ. ಅದ ನಿನ್ನ ಸ್ವರೂಪ ಐತಿ. ಯಾವಾಗಲೂ ಇದ್ದಾವ ನೀನ. ನಿನ್ನಿಂದ ಅರಿವಿಸ್ಕೊಳ್ಳೋದು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ ಅದು. ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ತೋರಿದ್ವು. ಅವು ತೋರೆಡಗ್ತವ. ತೋರೆಡಗುದ್ರಾಗ ಹುಡುಕಿರಿ ಸುಳ್ಳ ದಣಿತಿ ಕೆಲಸಿಲ್ಲ. ಅದು ತೋರುವುದಿಲ್ಲ, ಅಡಗುವುದಿಲ್ಲ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದ ನಿನ್ನ ಸ್ವರೂಪ. ಅದು ಸುಖರೂಪ ಆದದ್ದು. ಅದರ ಜ್ಞಾನ ಎಲ್ಲಿ ತನಕ ನಾವು ಮಾಡ್ಕೋದು ಅಲ್ಲಿ ತನಕ ದುಃಖ ನಮಗೆ ಹೋಗುತ್ತೆ. ಯಥಾರ್ಥ ವಸ್ತು ಅಂತ ಅದಕ್ಕೆ ಅಂತಾರೆ, ಇದಕ್ಕಿದ್ದಂಗೆ ಇದ್ದದ್ದು ಅದು. ಇವು ಯಥಾರ್ಥ ವಸ್ತು ಅಲ್ಲ, ಇದಕ್ಕಿದ್ದಂಗೆ ಇರೋದಲ್ಲ, ಕ್ಷಣ ಕ್ಷಣಕ್ಕನ ಬದಲಾವಣೆ ಆಗ್ತದೆ. ಅದಕ್ಕೆ ಯಥಾರ್ಥ ವಸ್ತು ಸ್ವರೂಪ ಅವಧಾರಣಂ ವಿದ್ಯಾ ಅಂದ್ರೆ ಅದಕ್ಕೆ. ಯಥಾರ್ಥ ವಸ್ತು ಯಾವುದೈತಿ ಅದ್ರ ತಿಳುವಳಿಕೆ ಯಾವ ಮಾಡ್ಕೋತಾನ ಅವ ವಿದ್ಯಾವಂತ. ಜಗತ್ತು ಬದಲಾವಣೆ ಆಗುವಂಥ ವಸ್ತುಗಳ ಜ್ಞಾನ ಎಷ್ಟೇ ಮಾಡ್ಕೊಂಡ್ರು ಅದು ವಿದ್ಯೆ ಅಲ್ಲ ಅದು. ಆ ವಿದ್ಯೆಗೆ ವಿದ್ಯೆ ಎನ್ಲಿಕ್ಕೆ ಬರುದಿಲ್ಲ. ಅದು ತಮ್ಮನ್ನ ದುಃಖದಿಂದ ಬಿಡುಗಡೆ ಮಾಡುವಂತಹ ವಿದ್ಯೆ ಅಲ್ಲ, ಮತ್ತು ದುಃಖ ಸಂಕಟದ ಕೆಡುವ ವಿದ್ಯೆ ಅದು. ಜಗತ್ತಿನ ಜ್ಞಾನ ನೀ ಎಷ್ಟೇ ಮಾಡ್ಕೊಂಡಾಗಾದ್ರೂ ಸುಧಾ ಅದು ನಮಗೆ ಸಮಾಧಾನ ಶಾಂತಿಯನ್ನು ಕೊಡುದಿಲ್ಲ. ದುಃಖದಿಂದ ನಾವು ಬಿಡುಗಡೆ ಆಗ್ಬೇಕನ್ನುವಂಗಿದ್ರೆ ಇದು ಯಥಾರ್ಥ ಜ್ಞಾನ ಮಾಡ್ಕೊ, ಆತ್ಮಜ್ಞಾನ. ಅದಕ್ಕೆ ಬ್ರಹ್ಮಜ್ಞಾನ ಅಂತ. ಅದಕ್ಕೆ ಶೇಣೆತನ ಅಂದ. ಪರಬ್ರಹ್ಮದ ಅರಿವಿನಿಂದ ಒರೇ ಜಾನ್ಮೆ ಎನ್ನುಂಟೆ ಅಂತ. ಅದಕ್ಕಿಂತ ಶಾಣೆತನ ಮತ್ತೆ ಯಾವುದಿಲ್ಲ ಅಂತ. ಏನು ಮಾಡೋದು ನೀನು ಲೌಕಿಕ ಶಾಣೆತನ ತಗೊಂಡು? ಡಿಗ್ರಿ ತಗೊಂಡೇನಿ ಉಪ್ಪು ಹಚ್ಚಿನಕ್ಕು ಅಂದ ಶಾಣೆತನ ಇಲ್ಲ. ನಿನಗೆ ಉಪಯೋಗ ಬರ್ಬೇಕದು.
ನಿನ್ನ ಶಾಣೆತನ ನಿನಗೆ ಉಪಯೋಗ ಬಂದ್ರೆ ಅಡ್ಡಿಲ್ಲ, ಅದನ್ನು ಪಡೆದದ್ದು. ಅದನ್ನು ಎಷ್ಟು ಡಿಗ್ರಿ ತಗೊಂಡು ಶಾಣೆತನ ಪಡ್ಕೊಂಡ್ರೆ ಕೆಟ್ಟು ಹೋಗೋದು. ಅದು ಜಗತ್ತಿನ ವಸ್ತುಗಳ ಜ್ಞಾನ ಎಷ್ಟೇ ಮಾಡಿಕೊಂಡೆ ಆಗ್ಯದ್ರ ಕೂಡ ಅದು ನಿನಗೆ ನೆಮ್ಮದಿಯನ್ನು ಕೊಡೋದಿಲ್ಲ. ನಿಜದ ಜ್ಞಾನವನ್ನು ಮಾಡ್ಕೋ. ಇವೆಲ್ಲ ತೂರಿಡುವಂಥ ವಸ್ತುಗಳ ತಿಳುವಳಿಕೆ ಮಾಡ್ಕೊಂಡು ಏನು ಮಾಡವ? ಅದ್ರ ತಿಳುವಳಿಕೆ ಮಾಡ್ಕೊಂಡ ದಡ್ಡ ಆದಿ ನೀನು. ನಿನ್ನ ತಿಳುವಳಿಕೆ ಮಾಡ್ಕೊಂಡಿದ್ರೆ ಹೆಂಗಾಕಿತ್ತು? ಶಾಲಿ ಕಲ್ತ ದಡ್ಡ ಆದಿ ನೀನು, ಹೌದಲ್ಲ? ನಾವು ಶಾಲಿ ಕಲ್ತ್ರೆ ಶಾನ್ಯಾರ ಹಾಕ್ಯವ ಅಂತ ತಿಳ್ಕೊಂಡಿವಿ. ಶಾಲಿ ಕಲ್ದ ನೀನು ದಡ್ಡ ಆದಿ. ನಿನ್ನೆ ಕಲ್ತಿದ್ರೆ ಹೆಂಗಾಕಿತ್ತು? ಅದಕ್ಕೆ ನಿನ್ನ ನಿಜವಿದನೆ ತಿಳಿಯೋ ಬೇರೆನ್ನದಲ್ಲಿ ಮನುಜ ಅಂತ ಎಚ್ಚರಿಕೆ ಕೊಟ್ಟ. ನೀ ಎಷ್ಟೇ ಜ್ಞಾನ ಮಾಡ್ಕೊಂಡಾದರೂ ನಿನ್ನನ್ನು ಬಿಟ್ಟು ಅನ್ಯದ ತಿಳುವಳಿಕೆ ಮಾಡ್ಕೊಂಡು ಎಲ್ಲ ವ್ಯರ್ಥ. ಇನ್ನುಳಿದ ಸಾಧನೆಗಳೇನದವಲ್ಲ, ಬ್ರಹ್ಮಜ್ಞಾನವನ್ನು ಬಿಟ್ಟು ಅದು ಸುಡ ದಣಿತಿ ಕೆಲಸ ಇಲ್ಲ, ಬೇಳೆ ವ್ಯರ್ಥ, ಹೌದಿಲ್ಲ? ಎಲ್ಲ ಸಮಯ ಮತ್ತು ನಿನ್ನ ಮನುಷ್ಯನ ಜನ್ಮ ಮಾಡಿದ್ದಕ್ಕೂ ವ್ಯರ್ಥ. ನೀನು ಬರೀ ಅದ್ರಾಗ ಕಾಲ ಸತ್ವದ ಈ ಜಗತ್ತಿನ ಜ್ಞಾನ ಮಾಡ್ಕೊಂತ ಬರೀ ಅದ್ರಾಗ ಈ ಮಿಥ್ಯೈತಿ, ಇದು ತೋರುದೆಲ್ಲ ಅಡಗ್ತೈತಿ, ಇದು ನಾಶ ಆಕೈತಿ. ಅದ್ರ ಜ್ಞಾನ ಮಾಡ್ಕೊಂಡು ಏನ್ ಮಾಡವ? ಅದಕ್ಕೆ ಪಾರಮಾರ್ಥ ಪಾಂಡಿತ್ಯವನ್ನು ಮಾಡ್ಕೊ, ಪಂಡಿತವನ್ನು ಆ ತಿಳುವಳಿಕೆಯನ್ನು ಮಾಡ್ಕೊ. ಕೆಡಲಾರ್ದಂಥ ವಸ್ತುವಿನ ಜ್ಞಾನ. ಪರಮಾರ್ಥ ಅಂದ್ರೆ ಕೆಡಲಾರ್ದಂಥ ವಸ್ತು, ಅದು ಅದ ನೀನದಿ. ನಿನ್ನ ಜ್ಞಾನವನ್ನು ಮಾಡ್ಕೊ. ನಿನ್ನ ಬಿಟ್ಟು ಪಾರಮಾರ್ಥ ಇಲ್ಲ. ಏನ್ ಒಂದ ನಮೂನಿ ಇದ್ದಂಥ ವಸ್ತು ನೀನದಿ. ಏನ್ ಇವೆಲ್ಲ ಇದನ್ನು ನೋಡವ ನೀನು ಒಂದ ನಮೂನಿ ಇದೀನಿ. ಅವೆಲ್ಲ ನಿನ್ನಿಂದ ಅರಿವಿಸ್ಕೊಳ್ಳೋ ಒಂದ ನಮೂನಿ ಇಲ್ಲ. ಅವು ಬದಲಾವಣೆ ಆಕ್ಕವು, ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗುವಂಥ ವಸ್ತುಗಳು. ಅದರ ಜ್ಞಾನ ಉಪಯೋಗ ಇಲ್ಲ ಅಂತ. ಇದಕ್ಕೆಲ್ಲ ಆಧಾರವಾಗಿರ್ತಕ್ಕಂಥ ಇರು ಆನಂದ ಸ್ವರೂಪ ಏನದ, ಅದರ ಜ್ಞಾನವನ್ನು ಮಾಡ್ಕೊ. ಅಂದಾಗ ಇದರ ಲಾಭ ಮಾಡ್ಕೊಂಡಾಗ ನೀನು. ಇಲ್ಲಾಂದ್ರೆ ವ್ಯರ್ಥ. ನೀನು ಎಷ್ಟೇ ಜ್ಞಾನ ಮಾಡ್ಕೊಂಡ್ರು ಬದಲಾವಣೆ ಆಕ್ಕವು, ಇದಕ್ಕಿದ್ದಂಗೆ ಇರೋದಿಲ್ಲ. ಓರಿ ಅಡಿಗೆ ಹೋಗ್ಬಿಡ್ತು. ಏನು ಕೆಟ್ಟ ಹೋಕ್ಕವು. ಕೆಟ್ಟ ಹೋಗುವ ವಸ್ತುಗಳ ಜ್ಞಾನ ಮಾಡ್ಕೊಂಡು ಏನು ಮಾಡವ? ಕೆಡಲಾರದಂಥ ವಸ್ತುವಿನ ಜ್ಞಾನ ಮಾಡ್ಕೊ. ಅಂದಾಗ ಜನ್ಮ ಸಾರ್ಥಕ ಆಕೈತಿ. ಅದ್ರ ಕಡೆ ಲಕ್ಷ್ಯ ಇಲ್ಲ, ಕೆಡಲಾರದಂಥ ವಸ್ತುವಿನ ಕಡೆ ಲಕ್ಷ್ಯ ಇಲ್ಲ. ಬರೀ ನಮ್ಮದು ತೋರಿಕೆ ಕಡೆ, ಕೆಟ್ಟ ಹೋಗೋದ್ರ ಕಡೆ ಲಕ್ಷ್ಯ. ಏನು ಬರೀ ಅವಕೂರು ಸುದ್ದಿನ, ಬರೀ ಕೆಟ್ಟ ಹೋಗುವಂಥ ವಸ್ತುಗಳ ಅನಾತ್ಮದ ಬಗ್ಗೆ ಚಿಂತನೆ ಮಾಡ್ತೀವಿ. ಮಾಡಿ ಉಪಯೋಗ ಇಲ್ಲ, ಲಾಭ ಇಲ್ಲ ಅದ್ರೊಳಗೆ. ಯಾವಾಗಲೂ ಆತ್ಮಚಿಂತನೆ ಹೋಗಿ. ಕೆಡಲಾರದಂಥ ವಸ್ತುನ ಆತ್ಮ, ಅದ ನೀನದಿ. ಇದ್ದು ವಸ್ತು ಅದು. ಏನು ಅದಕ್ಕೆ ಅದರ ಚಿಂತನೆಯೊಳಗೆ ಕಾಲ ಕಡೆ ಅಂತ. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡೋದ ಇದಕ್ಕೆ ಸಾಧನ. ಆ ಕೆಡಲಾರ್ದಂಥ ವಸ್ತು ಯಾವುದದ, ಅದ ನೀನದಿ. ಅದಕ್ಕೆ ನಿನ್ನ ಬಗ್ಗೆ ಹೇಳುವುದು ಕೇಳುವುದು ಅಭ್ಯಾಸ ಮಾಡ್ಬೇಕಾಗೈತಿ. ವೇದ ಉಪನಿಷತ್ತುಗಳು ನಿನ್ನ ಬಗ್ಗೆನ ಎಚ್ಚರಿಕೆ ಕೊಡ್ತವೆ, ಇದ್ದ ವಸ್ತುವಿನ ಬಗ್ಗೆ. ಅದಕ್ಕೆ ಅದ್ರ ಬಗ್ಗೆ ಅಭ್ಯಾಸ, ಅಧ್ಯಯನ, ಅಧ್ಯಾಪನ ನಡಿಬೇಕು. ನಾವು ನಮ್ಮ ಇರುವಿನ ಬಗ್ಗೆ ಹೇಳೋದು ಕೇಳೋದು ನಿರಂತರವಾಗಿ ನಡೆದ್ರೆ ಏನಾರ ಅದು ಗಟ್ಟಿ ಉಳಿತೈತಿ. ನಾವು ಶ್ರವಣ ಆದ್ಮೇಲೆ ಮನನ ಆದ್ಮೇಲೆ ನಿಧಿಧ್ಯಾಸನ ಪರಿಪಕ್ವಾದಾಗ ನಿನಗೆ ಸಮಾಧಿ ಸಿದ್ಧಿಸ್ತದೆ. ಸಮಾಧಿ ಸಿದ್ಧಿಸಿತೆ ಅಂದ್ರೆ ಮುಗೀತಿ ನಿನ್ನ ಕರ್ತವ್ಯ. ಮಾಡಬೇಕಾದದ್ದು ಏನು ಉಳಿದಿಲ್ಲ. ಅದಕ್ಕೆ ಸಮಾಧಿಯನ್ನು ಹೊಂದಿ ನಾನು ಯಾರಿದ್ದೇನೆ ಅನ್ನೋದು ಖಾತ್ರಿ ಮಾಡಿಕೊಂಡಾಗ ಮನುಷ್ಯನ ಜನ್ಮದ ಕೆಲಸ ಮುಗ್ದಂಗ. ಹಂಗ ಮಾಹಿತಿ ಮಾಡ್ಕೊಂಡು ಸಾಧನದೊಳಗೆ ತೊಡಗಿ ಅದನ್ನ ಪಡಿಬೇಕಿಲ್ಲ. ಹಂಗಾಕೈತಿನ ಅದು. ಮುಕ್ತಿಕಾಂತೆ ರತಿ ಸುಮ್ಮನಾಗುವುದೇ ಪರಯುಕ್ತಿಗಳನ್ನು ಅರಿದು ಕೂಡುವವರಿಗೆಲ್ಲದಿದಂತು. ಅಂತಹ ಶ್ರೇಷ್ಠವಾದಂಥ ವಿಚಾರಗಳನ್ನ ಅವನು ಮನನ ಮಾಡ್ಕೊಂತ ಕೂಡ್ಬೇಕಿಲ್ಲ. ಅಭ್ಯಾಸ. ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಸತತ ಅಭ್ಯಾಸ. ಇದ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದೊಳಗೆ ತೊಡಗಬೇಕು ನೀನು. ಅದ್ರ ಬಗ್ಗೆನೇ ಕೇಳ್ಬೇಕು. ಆತ್ಮನ ಬಗ್ಗೆ ಕೇಳು, ನಿನ್ನ ಬಗ್ಗೆ ಕೇಳ್ಬೇಕು. ನೀ ಅಲ್ಲದ್ರ ಬಗ್ಗೆ ಕೇಳ್ಬಾರ್ದು. ಇಲ್ಲಿ ತನಕ ನಾವು ಅಲ್ಲದ್ರ ಬಗ್ಗೆ, ಅನಾತ್ಮದ ಬಗ್ಗೆ ಸಾಕಷ್ಟು ಕೇಳಿ ಎಲ್ಲ ಹಾಳು ಮಾಡ್ಕೊಂಡೇವಿ. ಅದರಿಂದ ಏನೂ ಲಾಭ ಆಗಿಲ್ಲ. ಇನ್ನು ಮನುಷ್ಯನ ಜನ್ಮದ ಲಾಭ ಮಾಡ್ಕೋಬೇಕಂದ್ರೆ ಆತ್ಮನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನವನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಎಡೆಬಿಡದೆ ಮಾಡಿಕೊಂಡಾಗ ಅದು ಪಡೆಯುವುದಾಗದು ನಿಜ ಸುಖವಂದರೆ. ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದಾತನಿಗೆ ಪಡೆಯುವುದ ಇದ ಸಾಧನ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನ ಈ ಅಭ್ಯಾಸದೊಳಗೆ ನಿರಂತರ ತೊಡಗೋದ್ರಿಂದ ನಮ್ಗೆ ಅದರ ಅನುಭವ ಆಗ್ತೈತಿ. ಅದನ್ನ ಮಾಡ್ಕೊಳ್ಳೇನೆ. ಅದರ ಹೆಸರಿನ ಮ್ಯಾಗ ಏನಾರು ಹೊರಗಿನ ಆಡಂಬರ ಮಾಡ್ಕೋತ ಕೂಡಿದ್ರೆ ಲಾಭ ಇಲ್ಲ ಅಂತ. ಒಳ್ಳೆ ಬೇಳೆ ಕಳ ಸತ್ತು ಕೆಲಸ ಇತ್ತು.
ನೋಡ್ರಿ ನೀವು ಮಹಾತ್ಮರೆಲ್ಲ ಹೊರಗೆ ಏನಾರ ಮಾಡಿದ್ರೆ ನಾವು ಇದ್ದಕ್ಕೆ ಹೋದ್ರೆ ಅದನ್ನ ಮಾಡಕ್ಕೆ ಹೋಗ್ಲಿಲ್ಲ, ಅದನ್ನ ಕೂಡ ಯಾಕೆ ಬುದ್ಧಿ ಆಡ್ತಾರೆ. ನಮ್ಮ ತಪ್ಪು ತಿಳುವಳಿಕೆಯನ್ನು ಕಳ್ಕೊಂಡು ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು. ನಾವು ತಪ್ಪು ತಿಳುವಳಿಕೆ ಒಳಗೆ ಏನಾರು ಮಾಡ್ಕೊತ ಕೂತ ಅದನ್ನ ಗಟ್ಟಿ ಆಕೈತಿ, ತಪ್ಪು ತಿಳುವಳಿಕೆನ ಗಟ್ಟಿ ಆಕೈತಿ. ಅದನ್ನ ಕಳ್ಕೊಳ್ಳೋದು ಯಾವಾಗ? ಅದಕ್ಕೆ ಪ್ರಯತ್ನ ಮಾಡಬೇಕು, ಸರಿಯಾದ ತಿಳುವಳಿಕೆ ಮಾಡ್ಕೊಳ್ಳೋ ಪ್ರಯತ್ನ ನಡಿಬೇಕು, ಶ್ರವಣ ಮನನ ನಿಧಿಧ್ಯಾಸ ನಡಿಬೇಕು ನೋಡ್ರಿ. ಅದಕ್ಕೆ ಯಥಾರ್ಥ ವಸ್ತುವಿನ ಜ್ಞಾನ ಮಾಡ್ಕೊಳ್ಳೋದು ಬಹಳ ದುರ್ಲಭ ಈ ಜಗತ್ತಿನೊಳಗೆ. ಹಂಗಂತ ಹೇಳಿ ಅದು ಬಾಕಿ ಉಳಿದೈತಿ ಎಲ್ಲೋ ಒಬ್ಬರಿಗೆ. ಏನ್ ಯಾವಾಗಲೂ ಇದ್ದ ವಸ್ತು ಅದು, ಅದ್ರ ಕಡೆ ಗಮನ ಇಲ್ಲ. ನಾವು ನಡಬರ್ಕ ತೋರಿದ್ದದ್ರ ಕಡೆ ಲಕ್ಷ ಕೊಡಾಕತ್ತೀವಿ ನಾವು. ಅದಕ್ಕೆ ಪುರಾಣಂ ದೇವಂ ಮತ್ವ ಧೀರು ಹರ್ಷ ಶೋಕೋ ಜಹಾತಿ ಅಂದ್ರೆ ಯಾವಾಗಲೂ ಇದ್ದ ವಸ್ತುವಿನ ಕಡೆ ಲಕ್ಷ ಕೊಟ್ಟಾಗ ಈ ಸುಖ ದುಃಖದಿಂದ ನಮಗೆ ಬಿಡುಗಡೆ. ಏನ್ ಅದಕ್ಕೆ ಬಹಳ ದುರ್ದರ್ಶನಂ ಅಂದಾರ. ಅದಕ್ಕೆ ಆ ತಿಳುವಳಿಕೆ ಮಾಡ್ಕೊಳ್ಳೋ ಎಲ್ಲೋ ಯಥಾರ್ಥ ವಸ್ತುವಿನ ಜ್ಞಾನ ತಮೇತಂ ದುರ್ದರ್ಶನಂ ಗೂಢಂ ಅನುಪ್ರವಿಷ್ಟಂ ಗುಹಾಯಿತಂ ಗಹ್ವರಿಷ್ಟಂ ಪುರಾಣಂ ದೇವಂ ಮತ್ವ ಧೀರು ಹರ್ಷ ಶೋಕ ಜಹಾತಿ ಅಂತ. ಎಲ್ಲಿ ಒಬ್ಬ ಧೀರ ಇದರಿಂದ ಬಿಡುಗಡೆಯನ್ನು ಹೊಂದ ಯಥಾರ್ಥ ವಸ್ತುವಿನ ಜ್ಞಾನವನ್ನು ಮಾಡಿಕೊಂಡು. ಅರಿವು ಇರುವ ಆನಂದವನ್ನು ಎಣ್ಣೆ ಕಡೆ ಹುಡುಕಾಡಿದ್ರೆ ಎಲ್ಲಾರ ನೋಡಕ್ ಹೋದ್ರೆ ಸಿಗ್ತೈತಿ. ನಿನ್ನೊಳಗೆ ಇದ್ದದ್ದು ಅನ್ಯದ್ರಾಗ ಹುಡುಕಿರಿ ಎಲ್ಲಿ ಸಿಗಬೇಕ್ರಿ? ಅದು ಹೊರಗೆ ನೋಡಾಕ್ ಹೊಂಟಾನ. ಜನ್ಮ ಜನ್ಮಾಂತರ ತಿರುಗುದು ಎದ್ರ ಸಂಬಂಧ? ಹೊರಗೆ ಐತೆ ಅಂತ ತಿರ್ಗಾಕೈತಿ. ನಿನ್ನೊಳಗೆ ಐತೆ ಅನ್ನೋದು ಗೊತ್ತಾಗಿದ್ರೆ ಇಷ್ಟೇ ಯಾಕೆ ಬರ್ತೈತಿ ಇಲ್ಲಿ ತಿರುಗುದು? ಹುಟ್ಟು ಸಾವುಗಳಿಗೆ ಒಳಗಾಗ್ತೈತಿ ಇಲ್ಲಿ. ಏನ್ ಒಂದು ಸ್ವಲ್ಪ ನಿನ್ನ ಕಡೆ ಲಕ್ ಕೊಟ್ಟು ನೋಡ್ಕೋ, ಜನ್ಮನ ಬರೋದಿಲ್ಲ ನಿನಗೆ. ನಾನ ಅದೇನೋ ನಿನಗೆ ಹೊಳಿತೆ ಅಂದ್ರೆ ಅನ್ಯದ್ರಾಗ ಹುಡುಕುದೆಲ್ಲ ತಪ್ಪಿ ಬಿಡ್ತೈತಿ. ನನ್ನ ಹಂತೇಲಿ ಐತೆ ಅನ್ನೋದು ಗೊತ್ತಾದ್ರೆ ಅನ್ಯದ್ರಾಗ ಯಾಕೆ ಹುಡ್ಕಾಕ್ ಹೋಗ್ಕನ್ರಿ ಅವ? ನೀ ಕೊಡೋಯಪ್ಪ ನೀ ಕೊಡೋಯಪ್ಪ ಅಂತ ಕೇಳಾಕತ್ತಿ ಇಲ್ಲ? ನೀ ಬಿಕಾರಿ ಹಾಕೊಂಡು ಕುಂತಿ ನಿನ್ನೊಳಗೆ ಇದ್ದದ್ದನ್ನ. ಅದಕ್ಕೆ ನಿನ್ನೊಳಗೆ ಇದ್ದದ್ದು ಜ್ಞಾನವನ್ನು ಮಾಡ್ಕೊ. ಜ್ಞಾನ ಅಂದ್ರೆ ಏನು? ಆತ್ಮಜ್ಞಾನ. ನಿನ್ನ ಜ್ಞಾನ ಮಾಡ್ಕೊ. ನೀ ಯಾರದಿ? ನಿನಗೆ ಬೇಕಾದ ವಸ್ತುನ ನೀನದಿ, ಸುಖ ಸ್ವರೂಪನ ನೀನದಿ, ಆನಂದ ಸ್ವರೂಪನ ನೀನದಿ ಅನ್ನೋದನ್ನು ತಿಳ್ಕೊ. ಆ ತಿಳುವಳಿಕೆ ನಿನಗೆ ಗಟ್ಟಿ ಆದ್ರೆ ಅನ್ಯದರಿಂದ ಹೊಂದ್ಬೇಕನ್ನೋದು ಎಲ್ಲಿ ಉಳಿತೈತಿ ನಿನಗೆ? ಇನ್ನೊಂದು ವಸ್ತುವನ್ನು ಇನ್ನೊಂದು ವ್ಯಕ್ತಿಯನ್ನು ಅವಲಂಬನೆ ಮಾಡೋದು ಅವಶ್ಯಕತೆ ಇಲ್ಲ. ಅಜ್ಞಾನಿಗೆ ಅದ್ರಾಗೈತಿ ತಂದು ತನಗೆ ಗೊತ್ತಿಲ್ಲ. ನೀ ಕೊಡೋಯಪ್ಪ ನೀ ಕೊಡೋಯಪ್ಪ, ಸಾಕಷ್ಟು ಸಂಪತ್ತು ಐತಿ ತನ್ನಲ್ಲಿ, ಅದನ್ನ ಸರಿಯಾಗಿ ಅದನ್ನ ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ಮಂದಿ ಕೇಳ್ಕೊಂತ ಅಡ್ಯಾಡ್ತೈತಿ ನೀ ಕೊಡು ನೀ ಕೊಡು. ಏನ್ ತನ್ನೊಳಗೆ ಇದ್ದದ್ದು ತನಗೆ ಉಣ್ಣಕ್ಕಾಗಬಾರ್ದು. ಇದು ದುರ್ದೈವನ ಮತ್ತು ಅನುಭವಗಳು ನಮಗೆ ನೆನಪಿ ತಂದು ಕೊಡ್ತಾನೆ. ನಿನ್ನೊಳಗೆ ಐತಿಪ್ಪ ನಿನಗೆ ಬೇಕಾದದ್ದು ಅಪಾರವಾದಂಥ ಸಂಪತ್ತು ಐತಿ, ಜ್ಞಾನ ನಿಧಿ. ಅದಕ್ಕೆ ಗುರುಗಳು ತೋರಿಸಿಕೊಡ್ತಾರೆ. ಗುರು ವಂಜನವಿಲ್ಲದೆ ಅದು ತೋರಿಸಲಿ. ಯಾರು ತೋರ್ಸಾವ್ ನಿನಗೆ? ಅದಕ್ಕೆ ಸದ್ಗುರುಗಳು ಅಂತ. ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದನ್ನ. ಅಂತಹ ಗುರುಗಳ ಮಾರ್ಗದರ್ಶನ ನಮಗೆ ಬೇಕು. ನಿನ್ನ ಹೊರ್ತದಿಲ್ಲಪ್ಪ, ಅನ್ಯದ್ರ ಹುಡುಕ್ಬೇಡ, ದನಿ ಬೇಡ ಅಂತ ಎಚ್ಚರಿಕೆ ಕೊಟ್ಟಾರ. ಅನ್ಯದ್ರ ಹುಡುಕಿ ದನಿ ಆಗೈತಿ. ಎಷ್ಟು ಹೇಳಿದ್ರು ನಂಬಿಗಿಲ್ಲ. ಎಲ್ಲೋ ಒಮ್ಮೆ ಹೇಳಿದ ಕೂಡ ಅವಾಗ ನಂಬಿಕೆ ಆಯ್ತು. ಅವ ಆ ಸ್ಥಿತಿಯನ್ನು ಪಡೆದ ಉತ್ತಮಾಧಿಕಾರಿ ಹೇಳಿದ್ದೈತಿ. ಹೌದಿಲ್ಲ? ಉತ್ತಮಾಧಿಕಾರಿಗಳಿಲ್ಲ ನಾವು. ಎಷ್ಟು ಹೇಳಿದ್ರು ಕೇಳಿದ್ರು ನಾಟವಲ್ಲ ನಮಗೆ. ಹೇಳುವಾಗ ಚೆಂದ ಆಗ್ತೀವಿ ಮತ್ತು ಮೊದಲಿನ ಚಾಳಿ ಬಿಡೋದು ನಾವು, ಮತ್ತು ನಮ್ಮ ಚಾಳಿನ ಹೋಗೋದಿಲ್ಲ. ಎಂದಿನಂತೆ ಅದ ವ್ಯವಹಾರ. ಪೂರ್ಣ ಸ್ಥಿತಿಯನ್ನು ನಾವು ಪಡಿಬೇಕಾತಂದ್ರೆ ಒಳಗೆ ಆಂತರಿಕವಾಗಿ ಪ್ರಯತ್ನ ನಡಿಬೇಕು ನೋಡ್ರಿ. ಹೊರಗಿಂದ ಎಲ್ಲ ಉದಾಸೀನ ಆಗಬೇಕು, ವೈರಾಗ್ಯವನ್ನು ಹೊಂದಬೇಕು. ಅದು ನಿಜವಾದ ವೈರಾಗ್ಯ ಬೇಕು ನಮ್ಗೆ. ಎರಡಷ್ಟು ಹೊಳ್ಳಿ ಅದ್ರಾಗ ನೋಡಬಾರ್ದು. ಹಣಿಕೆ ಹಾಕೋಂಗಿಲ್ಲ ಅದನ್ನು ಮತ್ತೆ ಬಿಟ್ಟ ಮ್ಯಾಗ. ಅದು ನಿಜವಾದ ವೈರಾಗ್ಯ. ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ ಅಂತ.
ಬಿಟ್ಟೇನಂದ್ರೆ ಮತ್ತೆ ಹೊಳ್ಳಿ ನೋಡ್ಬಾರ್ದು ಅದು. ಅಂದಾಗ ನಮಗಿದು ಅನುಭವ ಬರ್ತೈತಿ. ಇದನ್ನ ಅದು ಇರ್ಲಿ ಇದು ಇರ್ಲಿ ಅಂತಂದ್ರೆ ಸಾಧ್ಯನೇ ಇಲ್ಲ. ಎರಡೂ ದಂಡಿ ಹತ್ತದ ನೀವು. ಇದು ಪಾರಮಾರ್ಥನೂ ಇಲ್ಲ, ಇನ್ನು ಪ್ರಪಂಚನೂ ಇಲ್ಲ. ಎರಡೂ ಕಡೆ ಬೆನ್ನು ಹತ್ತಿ ನಾನು. ಪ್ರಪಂಚ ಬೇಕಂದ್ರೆ ಪಾರಮಾರ್ಥ ಕಳ್ಕೊತಿ, ಪಾರಮಾರ್ಥ ಬೇಕಂದ್ರೆ ಪ್ರಪಂಚ ಕಳ್ಕೊತಿ. ಹೆಂಗ್ ಮಾಡ್ಬೇಕು ನೋಡ್ರಿ. ಬೇಕಾದ್ ನಿಮ್ ಕೈ ಒಳಗೆ. ಬಾಳೆ ಬೇಕಂದ್ರೆ ಆರಾಮಿಲ್ಲ, ಆರಾಮ್ ಬೇಕಂದ್ರೆ ಬಾಳೆ ಇಲ್ಲ. ನನಗೆ ಬಾಳೆನೂ ಬೇಕು ಆರಾಮನೂ ಬೇಕಂದ್ರೆ ಸಾಧ್ಯನೇ ಇಲ್ಲ. ಬಾಳೆ ಮಾಡೇ ಸುಖ ಹೊಂದವ. ಬಾಳೆದಾಗ ಸುಖ ಐತೇನೆ ಕಂಡೀನಿ ಯಾರು? ಇಷ್ಟು ಮಂದಿ ಬಾಳೆ ಮಾಡ್ಕೊತ ಜನ ಎಲ್ಲರಿಗೂ ಗೊತ್ತೈತಿ. ಹೌದಿಲ್ಲ? ಬಾಳೆ ಅಂದ್ರೆ ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕಕ್ಕೆ ಹೋಗಕ್ಕೆ ಬಾಳೆ ಅನ್ನೋದು. ತಿನ್ನೋದು, ನೋಡೋದು, ಮೂಸಿ ನೋಡೋದು, ಮುಟ್ಟೋದು, ಇದನ್ನ ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿಪ್ಪ. ಎಷ್ಟು ಜನ್ಮಾತಿ ಇದ ಪ್ರಯತ್ನ ನಡೆಸಿ ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ಉಂಡದ್ದ ಉಣ್ಣೋದು. ಹೊಸಾದ್ ಏನು ಮಾಡಿದ್ ಹೇಳ. ಒಳ್ಳೊಳ್ಳೆ ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು. ಅವುಗಳಿಂದ ತೃಪ್ತಿ ಆಗೈತೆ ನಿನಗೆ? ತೃಪ್ತಿ ಅನ್ನೋದಿಲ್ಲ, ಇಲ್ಲ ಅತೃಪ್ತಿಯನ್ನು ಬೆಳ್ಕೊಂತ. ಎದರಿಂದ ತೃಪ್ತಿ ಆಕೈತೆ ಅಂದ್ರೆ ಜ್ಞಾನದಿಂದ. ನಿನ್ನ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ ನಿನಗೆ ತೃಪ್ತಿ. ಅದು ಆಗ್ಬೇಕಲ್ಲ. ಹಂಗ ಮನಸ್ಸಿನಾಗ ಮಂಡಿಗೆ ಮಾಡಿರ ಯಾಕ್ರಿ? ಊಟ ಮಾಡಿದಂಗೆ ಆತಾನೆ. ಮಂಡಿಗೆ ಮಾಡಕ್ ಮನಸ್ಸಿನಾಗ ಮಾಡ್ಕೊಂಡ್ರೆ ಊಟ ಮಾಡಿದಂಗೆ. ಅದಕ್ಕೆಲ್ಲ ಸರಿಯಾಗಿ ಅದಕ್ಕೆ ಕ್ರಮವತ್ತ ಅದನ್ನ ಸಾಮಾನ ತಂದು ಅದಿಲ್ಲ, ಅದಕ್ಕೆಲ್ಲ ಪ್ರಕಾರ ಮಾಡಿದಾಗ ನಮಗೆ ಮಂಡಿಗೆ ಆಗ್ತಾವ. ಹಂಗ ಮಂಡಿಗೆ ಬಂದ ಕೂಡಲೇ ಗೋಧಿ ಬೇಕು, ಅದಕ್ಕೆ ಹಿಟ್ಟು ಬೇಕು. ಯಾಕ್ರಿ? ಅದಕ್ಕೆ ತಕ್ಕಂಗೆ ತುಪ್ಪ ಸಕ್ಕರೆ ಬೇಕು. ಹಂಗ ಆಕತಿ ಮಂಡಿಗೆ. ಹಂಗ ಇದು ನಾವು ಐತಿ ಕಲ್ಪನಾ ಮಾಡ್ಕೊಂಡ್ರೆ ಮನಸ್ಸಿನಾಗ ಮಾಡ್ಕೊಂಡು ಕೂತ್ರೆ ಆಕೈತಿ. ಅದ್ರ ಪ್ರಕಾರ ಸಾಧನದೊಳಗೆ ತೊಡಬೇಕು. ವಿಧಿ ಏನೈತಿಲ್ಲ, ವಿಧಿ ಕ್ರಮವತ್ತ ಅಭ್ಯಾಸ ನಡಿಬೇಕು. ವಿಧಿವತ್ ಅದೀತ ವೇದಾಂತ ನಿಷ್ಠಾಪರಣ ಅಂದಾಗ ಇದ್ರ ಲಾಭ ತಗೊಳಕ್ ಹೋದ ನಾನು. ಬರೀ ಮಾಹಿತಿ ಮಾಡ್ಕೊಂಡೆ, ಮಾಹಿತಿಗೆ ಅನುಸಾರವಾಗಿ ಅಭ್ಯಾಸ ಸಾಧನಗಳು ತೊಡಬೇಕಿಲ್ಲ, ಆಚರಣೆಯೊಳಗೆ ತಗೋಬೇಕಿಲ್ಲ. ಅದನ್ನ ನೀ ಆಚರಣೆಯೊಳಗೆ ತಗೊಂಡ್ರೆ ಅದ್ರ ಲಾಭ ತಗೊಂಡಂಗ. ಬರೀ ಹೇಳೋದು ಕೇಳೋದು ಅಷ್ಟೇ ಮಾಡಿ ನೀನು ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಜೀವನದಾಗ ನೀ ಅದರಂತೆ ಜೀವಿಸ್ಲಿಲ್ಲ ಅಂದ್ರೆ ಅದನ್ನ ನೀ ಧಾರಣ ಮಾಡ್ಬೇಕಿಲ್ಲ. ಆಚಾರ ಬರ್ಬೇಕಿಲ್ಲ. ಧರ್ಮ ಅಂದ್ರೆ ಆಚಾರ, ಹೌದಿಲ್ಲ? ನಡತೆ. ನಿನ್ನ ನಡತೆ ಒಳಗೆ ಬರ್ಬೇಕು. ಅದು ನಿನ್ನ ಜೀವನದೊಳಗೆ ಅಳವಡಿಸ್ಬೇಕು. ಯಾವುದೇ ವಸ್ತು ನಾವು ಅದನ್ನು ಹೊಂದಿದಾಗ ನಮಗೆ ಅದರ ಅನುಭವ ಆಗ್ತೈತಿ, ಅದರಂತೆ ನಡ್ಕೊಂಡಾಗ. ಇಲ್ಲ ಅಂದ್ರೆ ಮಾಹಿತಿ ಮಾಡ್ಕೊಂಡ್ರೆ ಏನಾಯ್ತು? ಅನುಭವದಿಂದ ನೋಡ್ಕೊಂಡೇನು, ಅಭ್ಯಾಸದೊಳಗೆ ತೊಡಗಿ ಅದನ್ನ ಖಾತ್ರಿ ಮಾಡ್ಕೊಂಡೇನು. ಹಂಗ ಬಾಯಿಲೆ ಮಾತಾಡಿರ ಬಾಯಿಲೆ ನೀರಂದ್ರೆ ನೀರು ಹೊಡ್ಕೋಕತ್ತೇನೆ ನಿನಗೆ? ಯಾಕ್ರಿ? ನೀರು ಕುಡ್ದಂಗೆ ಆಕತಿ? ಆಗೋದಿಲ್ಲ. ಸ್ವತಃ ಪ್ರಯತ್ನದ ಅವಶ್ಯದ ನೋಡ್ರಿ. ಏನ್ ನಮಗ್ ಬೇಕಾದದ್ದು ಎರಡನೇ ಕಡೆ ಹುಡುಕಿದ್ರೆ ಸಿಗ್ತೈತಿನ? ನಮಗ್ ಬೇಕಾದದ್ದು ಎಲ್ಲಿದೆ ಅದ್ರ ಕಡೆ ಎಲ್ಲ ಕೊಟ್ಟಾಗ ಸಿಗ್ತೈತಿ. ಮೃದಿತ ಅಂದ್ರೆ ನಾಶ ಮಾಡಲ್ಪಟ್ಟಂತ. ಮೃದಿತ ಕಷಾಯ ಅಂದ್ರೆ ಅಂತಃಕರಣ ದೋಷಗಳನ್ನ ನಾಶ ಮಾಡ್ಕೊಂಡವ. ಏನ್ ಅವಾಗಿದ ಅನುಭವ ಬರ್ತದೆ. ನಿದ್ರೆಯೊಳಗಿರ್ತಕ್ಕಂಥ ಕಾರಣ ಶರೀರವನ್ನು ನಾವು ಮೀರ್ಬೇಕಾಗ್ತದೆ. ಅಲ್ಲಿ ಅಜ್ಞಾನದೊಳಗೆ ಮುಳುಗಿರ್ತಾವ, ಅಲ್ಲಿ ನಾಶ ಆಗಿರ್ತಾವ. ಅದಕ್ಕೆಲ್ಲ ಪೂರ್ಣ ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡ್ಕೋ ವಾಸನೆಗಳನ್ನು. ವಾಸನ ನಾಶ ಮಾಡ್ಕೊಂಡಾಗ ನಿನಗೆ ಅಂತಃಕರಣ ಸ್ವಚ್ಛ ಆಕೈತಿ ನೋಡ್ರಿ. ಅಂತಃಕರಣ ಸ್ವಚ್ಛ ಆದಾಗ ನಿನಗೆ ಅದು ಆಗಿಂದಾಗ ಅನುಭವ ಬರ್ತದೆ. ಯಾವಾಗ ನನಗೆ ನಮ್ಮ ಅಂತಃಕರಣ ಸ್ವಚ್ಛ ಆಕೈತಿ ಆಗಿಂದಾಗ ಅನುಭವ.
ನಮ್ಗೆ ಯಾಕೆ ಅನುಭವ ಬರುವಲ್ಲ ಇಷ್ಟೆಲ್ಲ ಹೇಳೋದು ಕೇಳೋದು ಮಾಡಿರೋ ಅಂದ್ರೆ ಅಂತಃಕರಣ ಸ್ವಚ್ಛ ಇಲ್ಲದ ಕಾರಣ. ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಕಾಣಿಸ್ತೈತಿ. ಕನ್ನಡಿ ಮಲಿನ ಇತ್ತ ಅಂದ್ರೆ ಎಷ್ಟು ನೋಡ್ಕೊಂಡ್ರೆ ಏನಪ್ಪ, ಸ್ವಚ್ಛ ಮಾಡ್ಕೊ ಅಂದಾಗ ಕಾಣ್ತೈತಿ. ಅದಕ್ಕೆ ಅಂತಃಕರಣ ಪರಿಶುದ್ಧಿಗಾಗಿ ಪ್ರಯತ್ನ ನಾವು ಮಾಡಬೇಕಾಗೈತಿ. ಏನ್ ಅದೇ ಹೇಳ್ಯಾರ, ಅಂದ ಆಚರಣೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹೆಳೆಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮನಲ್ಲಿಸುವ ಪರಿ ಎಂದರೆ. ಬಸವಣ್ಣವ್ರು ಹೇಳ್ಯಾರ ಅವಾಗ. ನಾವು ಹೊರಗೆ ಏನಾದ್ರು ಮಾಡ್ಕೊತ ಕೂತ್ರೆ ಅಂತರಂಗ ಸಾಧನಗಳು ಶ್ರವಣ ಮನ ನಿಧಿಧ್ಯಾಸ ನಡಿಬೇಕೇನೆ. ಬೆಳಗಿನ ಟೈಮ್ನಾಗ ಇದು ಕಳಿ ವ್ಯರ್ಥ ವೇಳೆ ಕಳಿತೀಯ. ಆ ಟೈಮ್ ನಿದ್ದೆ ಮಾಡ್ಕೊಂತ ಹೌದು, ಆಯುಷ್ಯ ಎಲ್ಲ ವ್ಯರ್ಥ ಆಗ್ತದೆ, ನಿದ್ದೆ ಒಳಗೆ ಹೋತಲ್ಲ. ಎಂದಪ್ಪ ಎಚ್ಚರ ಆಗೋದು ನೀನು? ಅದಕ್ಕೆ ಇದು ಮಾಡ್ಕೋರಿ, ಮೊದಲ ಹೊಕ್ಕತಿ ಹೆಂಗೋ ಹೊಂಟೈತಿ ಶರೀರ, ಇದ್ರ ಲಾಭ ಮಾಡ್ಕೋರಿ. ಕೆಟ್ಟ ಹೋಗೋ ಶರೀರದ ಲಾಭ ಮಾಡ್ಕೋರಿ ಅಂದ. ಅದ್ರ ಸಂಬಂಧನ ಇದು ಅಧ್ಯಾತ್ಮದ ವ್ಯವಸಾಯ. ಏನೆಲ್ಲ ನಾವು ಮಾಡೋದೆಲ್ಲ ಇದ್ರ ಸಂಬಂಧನ. ಬರೀ ಇಂದ್ರಿಯಗಳ ಮಜಾ ಮಾಡೋದು ಕಾಲಗಳ ಸತ್ತು ಹೋಗೋದಲ್ಲ. ಅದಕ್ಕೆ ವ್ಯಾಳೆ ಹೊಂಟೈತಿ, ದೌಡ್ ಮಾಡ್ಕೋ ಹೋಗೋದ್ರೊಳಗಾಗಿ ಕೆಲಸ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಭಾರತೀಯ ಋಷಿಮುನಿಗಳ ನಮಗ ಇದ್ದ ಆ ಸಂಸ್ಕಾರವನ್ನು ಕೊಟ್ಟು ಹೋಗ್ಯಾರ. ಅದು ಅಮರವಾದದ್ದು. ಅದು ಭಾರತೀಯ ಸಂಸ್ಕೃತಿ ಅಮರತ್ವವನ್ನು, ನಾಶರಹಿತವಾದ ಇರುವನ್ನು ಹೊಂದುವಂತ ಮಾರ್ಗದರ್ಶನ ಅನಾದಿ ಕಾಲದಿಂದ ಋಷಿಮುನಿಗಳು ನಮಗೆ ಇದನ್ನು ಹೇಳ್ಕೊಟ್ಟು ಹೋಗ್ಯಾರ. ಇದನ್ನು ನಾವು ಮುಂದುವರ್ಸ್ಬೋದು. ಪ್ರತಿಯೊಬ್ಬರ ಜವಾಬ್ದಾರಿ ಐತಿ. ಇದನ್ನ ಹಾಳು ಮಾಡ್ಕೊಂಡ್ರೆ ಅದಕ್ಕೆ ಬಂದಿನ ಅದಕ್ಕೆ ಅದನ್ನ ಲಾಭ ಮಾಡ್ಕೋರಿ. ಇಟ್ಟವಾದದ್ದು ಸಾಕಷ್ಟು ಐತಿ, ಸಿದ್ಧವಾಗಿ ಐತಿ, ರೆಡಿ ಇದ್ದದ್ದು ಐತಿ. ಸವಿಲಾರ್ದಂತ ಸಂಪತ್ತು ನಿನ್ನೊಳಗೈತಿ. ಈ ತೋರ್ಕಿ ಇಂದ್ರಿಯಗಳಿಗೆ ಬೆನ್ನ ಹತ್ತಿ ಏನು ಮಾಡೋಣ? ಆ ಇಂದ್ರಿಯ ಸುಖ ಅದು ಎಷ್ಟೊತ್ತಿಂದ್ರಿ ಅದು. ಅದು ಕ್ಷಣಿಕ ಸುಖಕ್ಕಾಗಿ ಬಾಯಿ ತೆಗಿಬೇಕು. ಶಾಶ್ವತವಾದದ್ದನ್ನು ನೋಡ್ಕೊ, ಅದ್ರ ಕಡೆ ಗಮನ ಹರಿಲಿ ಅಂತ. ಬಿಡುನ್ರಿ.